ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಆಯ್ದ 30 ಗ್ರಾಮಗಳಲ್ಲಿ ಆನೆಕಾಲು ರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸರಣ ಮೌಲ್ಯಮಾಪನ 2 ಅನ್ನು ಜನವರಿ 20 ರಿಂದ 22ರವರೆಗೆ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ 20 ವರ್ಷ ಮೇಲ್ಪಟ್ಟ ಜನರಿಗೆ ರಾತ್ರಿ ರಕ್ತ ಲೇಪನ ಪರೀಕ್ಷೆ ಕೈಗೊಳ್ಳುವ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು, ಜನವರಿ 21ರಂದು ಎನ್ ಗಣೇಕಲ್, ಇಟಗಿ, ಕೊಪ್ರ, ರಾಮದುರ್ಗ, ಮುಷ್ಟೂರು, ಹಂಚಿನಾಳ, ಹೊನ್ನಕಟ್ಮಳ್ಳಿ, ಅಗ್ರಹಾರ, ಬೂಮನಗುಂಡ, ಮುದುಕೋಟ, ಮೇಕಲದೊಡ್ಡಿ, ಪಂದ್ಯಾನ ಹಾಗೂ ದೇವದುರ್ಗ ಪಟ್ಟಣದ ತೆಪ್ಪರಗುಂಡ ಮಸೀದಿ ಪ್ರದೇಶಗಳಲ್ಲಿ ರಾತ್ರಿ 10 ರಿಂದ ಮಧ್ಯರಾತ್ರಿ 12ರವರೆಗೆ ಒಟ್ಟು 1278 ರಕ್ತ ಲೇಪನ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ. ಈ ಮಾದರಿಗಳನ್ನು ಪರೀಕ್ಷೆಗಾಗಿ ರಾಜ್ಯ ಮಟ್ಟಕ್ಕೆ ಕಳುಹಿಸಲು ಸೂಚಿಸಲಾಗಿದೆ. ಇನ್ನುಳಿದ ಗ್ರಾಮಗಳಲ್ಲಿ ಇಂದು ಹಾಗೂ ನಾಳೆ ರಕ್ತ ಲೇಪನ ಕಾರ್ಯ ಮುಂದುವರಿಯಲಿದೆ. ಜಿಲ್ಲಾ ಸಮೀಕ್ಷಾಧಿಕಾರಿ ಡಾಕ್ಟರ್ ಗಣೇಶ್ ಕೆ, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಬನವೇಶ್ವರ ಗಬ್ಬೂರು ಹಾಗೂ ರಾಜ್ಯ ರಿಸರ್ಚ್ ಅಸಿಸ್ಟೆಂಟ್ ಚಿಂತೆಲ್ ಕುಮಾರ್ ಅವರು ಮುಷ್ಟೂರು, ಹಂಚಿನಾಳ ಹಾಗೂ ರಾಮದುರ್ಗ ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಯಾಚರಣೆ ಮೇಲ್ವಿಚಾರಣೆ ನಡೆಸಿದರು. ರಕ್ತ ಲೇಪನಗಳಲ್ಲಿ ಮೈಕ್ರೋಫೈಲೇರಿಯಾ ಜಂತು ಹುಳುಗಳು ಪತ್ತೆಯಾದಲ್ಲಿ ತಕ್ಷಣ ಮುಂದಿನ ಚಿಕಿತ್ಸೆ ಹಾಗೂ ತಡೆ ಕ್ರಮಗಳನ್ನು ಕೈಗೊಳ್ಳುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ತಾಲೂಕಾ ಮಟ್ಟದ ಆರೋಗ್ಯ ಸಿಬ್ಬಂದಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿದ್ದರು. ವರದಿ ಶಂಕರ್ ಪವಾರ್.